ಹಲೋ ಆಲ್, ಬನ್ನಿ ಇವತ್ತು ಸಿಂಪಲ್ ಆಗಿ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರ ಹಾಗೆ ಸ್ವಲ್ಪ ಜಜ್ಕೊಂಡು 2 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಹಾಕಿ ಅದು ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಹಾಕ್ತಿದ್ದಂಗೆ ಫಸ್ಟ್ ಕೆಲಸ ಬಂದು ಸಾಲ್ಟ್ ಹಾಕ್ಕೊಂಡ್ಬಿಡ್ಬೇಕು. ಟೊಮ್ಯಾಟೊ ಬೇಗ ಬೇಯುತ್ತೆ. ಸಾಲ್ಟ್ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಆ್ಯಡ್ ಮಾಡಿಕೊಂಡು ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ 1/4 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಂಗೆ ಲೈಟಾಗಿ ಮಿಕ್ಸ್ ಮಾಡಿ ಮಸಾಲ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೇಕು. ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಸ್ವಲ್ಪ ಚಕ್ಕೆ ಲವಂಗ ಪುಡಿ, ಪೆಪ್ಪರು, ಸಾಲ್ಟು ಎಲ್ಲ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಆ್ಯಡೇ ಮಾಡಬಾರ್ದು. ಈ ಟೈಮಲ್ಲಿ ಚಿಕನ್ನಲ್ಲೇ ವಾಟರ್ ರಿಲೀಸ್ ಆಗುತ್ತೆ, ಅದರಲ್ಲೇ ಬೇಯಬೇಕು ಚಿಕನ್ನು ಚೆನ್ನಾಗಿ. ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ಬಿಟ್ಬಿಡಬೇಕು. ಒಂದು 5-6 ನಿಮಿಷ ಆಗಿ ಲಿಡ್ ಓಪನ್ ಮಾಡಿ ನೋಡಿದ್ರೆ ಚಿಕನ್ನಲ್ಲೇ ವಾಟರ್ ರಿಲೀಸ್ ಆಗಿರುತ್ತೆ. ಈ ಟೈಮಲ್ಲಿ ಕರ್ಡ್ ಆ್ಯಡ್ ಮಾಡ್ಕೊಬೇಕು. ಕರ್ಡ್ ಆ್ಯಡ್ ಮಾಡಿದ್ರೆ ಚಿಕನ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಕರ್ಡ್ ಆ್ಯಡ್ ಮಾಡಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಎಲ್ಲ ರೆಡಿ ಆಗುತ್ತೆ. ನಾನೊಂದು ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಕೊರಿಯಾಂಡರ್ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಬೇಯೋದಕ್ಕೆ ಇಟ್ಟೆ. ಅದರಲ್ಲಿರೋ ವಾಟರ್ ಎಲ್ಲ ಚೆನ್ನಾಗಿ ಇಂಗ್ಲಿ ಅಂತ ಹಂಗೆ ಇಟ್ಟೆ. ಆಮೇಲೆ ಏನು ರೈಸ್ ಜೊತೆ ಸರ್ವ್ ಮಾಡ್ತಿರೋದು, ಬ್ಯಾಟಿಂಗ್ ಮಾಡ್ತಿರೋದೇ, ತಿಂದಿರೋರೆಲ್ಲ ಹೇಳಿದ್ದೊಂದೇ ಮಾತು.